ಬೆಂಗಳೂರು ಅಂದರೆ IT-BT ಸಿಟಿ ಅಂತಾರೆ. ಇವತ್ತು IT-BT ಕಂಪ್ನಿಗಳೇ ಬೆಂಗಳೂರು ಬಿಟ್ಟು ಹೋಗ್ತೀವಿ ಅಂತ ಇದ್ದಾರೆ. ಯಾಕಂದರೆ ಅಷ್ಟ ಮಟ್ಟಿಗೆ ನಮ್ಮ ಬೆಂಗಳೂರು ಅಧ್ವಾನ ಆಗ್ತಾ ಇದೆ. ಈ ಪಾರ್ಟ್ ಹೋಲ್ಸಿಂದಾಗಿ ಸಿಟಿ ಬಿಟ್ಟು ಹೋಗ್ತೀವಿ ಅಂತ ಈಗ ಬ್ಲಾಕ್ ಬಕ್ ಅನ್ನೋ ಕಂಪ್ನಿ ಹೇಳ್ತಾರಂತೂ. ನಮ್ಮ ಜೊತೆ ಮಾತಾಡೋಕ್ಕೆ ಉದ್ಯಮಿ ಮೋಹನ್ ದಾಸ್ ಪೈ ಇದ್ದಾರೆ. ಪ್ರತಿ ಬಾರಿಯೂ ಬೆಂಗಳೂರು ಬಗ್ಗೆ ಕಾಳಜಿ ಇಟ್ಕೊಂಡು ಪ್ರತಿ ಬಾರಿಯೂ ಪ್ರಶ್ನೆ ಮಾಡುವಂಥ ಏಕೈಕ ವ್ಯಕ್ತಿ ಉದ್ಯಮಿ ಅಂದರೆ ಅದು ಮೋಹನ್ ದಾಸ್ ಪೈ ಅವರು ನಮ್ಮ ಜೊತೆಗಿದ್ದಾರೆ. ಅವನ್ನೇ ಮಾತಾಡ್ಸೋಣ. ಸರ್, ಪ್ರತಿ ಬಾರಿ ನೀವು ವಾಯ್ಸ್ ರೈಸ್ ಮಾಡ್ತಾ ಇರ್ತೀರ. ನಿಜಕ್ಕೂ ಕೂಡ ಬೆಂಗಳೂರು ಇವತ್ತು ತುಂಬ ದಾರುಣ ಸ್ಥಿತಿಯಲ್ಲಿದೆ. ಅಷ್ಟು ಮಟ್ಟಿಗೆ ಪಾರ್ಟ್ ಹೋಲ್ಸ್ ಇರ್ಬೋದು. ಸಿಟಿ ಅಷ್ಟು ಕಂಜಕ್ಷನ್ ಆಗ್ತಾ ಇದೆ. ಇವತ್ತು IT ಸಿಟಿ ಅಂತ ಇದ್ರು, ಇವತ್ತು IT ಕಂಪ್ನಿಗಳೇ ಬೆಂಗಳೂರು ಬಿಟ್ಟು ಹೋಗ್ತೀವಿ ಅಂತ ಇದ್ದಾವೆ. ನೋಡಪ್ಪ, ಬೆಂಗಳೂರಲ್ಲಿ ನಾನು ಒಬ್ಬನೇ ಒಂದು ಗೂಬೆ. ನಾನು ಒಂದೇ ಬಾಯಿ ಬಿಡ್ತೀನಿ, ಕ್ರಿಟಿಸೈಸ್ ಮಾಡ್ತೀನಿ, ಬೇರೆ ಯಾರೂ ಮಾಡಲ್ಲ. ಎಲ್ಲರೂ ಬಂದ್ಬಿಟ್ಟು ಮಾಡಬೇಕು. ಇದು ನಮ್ಮೂರು. ನಾವು ಈ ಊರಿಗೆ ಮುಂದೆ ತೊಗೊಂಡು ಹೋಗ್ಬೇಕು. ನಮ್ಮ ಸಿಟಿ ಇದು. ನಾವಿಲ್ಲಿ ಹುಟ್ಟಿದ್ದು, ಬದುಕಿದ್ದು ನಾವಿಲ್ಲಿ. ನಾವು ಪ್ರಾಸ್ಪರ್ ಆಗಿದ್ದಿಲ್ಲ. ಇಲ್ಲೆಲ್ಲ ಬರಬೇಕು. ಜನರಿಗೆಲ್ಲ ಒಟ್ಟಿಗಾಗ್ಬಿಟ್ಟು ಪ್ರೊಟೆಸ್ಟ್ ಮಾಡಬೇಕು ನಾನು ಅಪೀಲ್ ಮಾಡ್ತೀನಿ. ನಾವು ಒಬ್ಬನೇ ಮಾತಾಡ್ಬಿಟ್ಟು ಎಲ್ಲರಿಗೂ ಕೇಳೋದು ಸರಿಯಲ್ಲ. ನೀವೆಲ್ಲ ಒಟ್ಟಿಗೆ ಬರಬೇಕು ಅಂತ ಮಾತಾಡ್ತೀನಿ. ಇವಾಗ ಬೆಂಗಳೂರಲ್ಲಿ 5 MP NDA MPs. ಅವ್ರು ಎಲ್ಲರಿಗೂ ಹೇಳ್ತೀನಿ, ಓವರಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿ, ಮೀಡಿಯಾ ಕರೀರಿ. ನಾನು ಹೇಳ್ತೀನಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ, ನಮ್ಮ IT ಮಿನಿಸ್ಟ್ರಿಗೆ, ಅವ್ರು ಎಲ್ಲ ಮಾತಾಡಿ, ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಇದೇನು ಜಾಸ್ತಿ ಕೆಲಸ ಅಲ್ಲ. ಪಾಟಲ್ ಸರಿ ಮಾಡೋದು ಜಾಸ್ತಿ ಕೆಲಸ ಅಲ್ಲ. ಇದೇನು ಡೆಡ್ಡು ಟೆಕ್ನಾಲಜಿ ಅಲ್ಲ. ಸಿಟಿಯಿಂದ ಸ್ಟ್ರೀಟನ್ನು ಕ್ಲೀನ್ ಮಾಡೋದೇನಿಲ್ಲ. 8 ಲಕ್ಷ ಜನ ಕೆಲಸ ಮಾಡ್ತಾರಲ್ಲಿ. 93 ಮಿಲಿಯನ್ 9.3 crore ಸ್ಕ್ವೇರ್ ಫುಟ್ ಕ್ಯಾಂಪಸ್ ಇದೆ. 93 ಮಿಲಿಯನ್. ಹಿಂದಿನ ತಿಂಗಳಲ್ಲಿ 53,000 ಕಾರ್ ತೊಗೊಂಡಿದ್ದೀವಿ ಬೆಂಗಳೂರಿಂದ. ಅಷ್ಟು ದುಡ್ಡು ಕೊಡ್ತೀವಿ. ಕರ್ನಾಟಕ 60% ಟ್ಯಾಕ್ಸ್ ಕೊಡ್ತೀವಿ. ಕರ್ನಾಟಕ 2 ವರ್ಷದಿಂದ 2,34,000 ಕೋಟಿ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಜಾಸ್ತಿ ಬೆಂಗಳೂರಿಂದಾನೆ. ತಮಿಳುನಾಡು 1,25,000, ಗುಜರಾತ್ 95,000. ಗುಜರಾತು, ತಮಿಳ್ನಾಡು ಒಟ್ಟು ಬಿಟ್ಟು ನಾವು ಜಾಸ್ತಿ ಟ್ಯಾಕ್ಸ್ ಕೊಡ್ತೀವಿ. ಅದಕ್ಕೆ ನಮ್ಗೇನು ಸಿಗುತ್ತೆ? ಒಂದು ರೋಡ್ ಸರಿ ಮಾಡೋಕ್ಕಾಗಲ್ಲ, ಪಾಟಲ್ ಟ್ರಾಫಿಕ್ ಮಾಡೋಕ್ಕಾಗಲ್ಲ. ಆ ಮೆಟ್ರೋ ಇನ್ನೊಂದು ಡಿಸಾಸ್ಟರು. ಮೆಟ್ರೋ 5 ವರ್ಷ, 4 ವರ್ಷ, 8 ವರ್ಷ ಮುಂದೆ ಹೋಗ್ತಾನೆ ಇದೆ. ಕಾಸ್ಟ್ ಎಸ್ಕಲೇಷನ್ 10,000 ಕೋಟಿ, 20,000 ಕೋಟಿ ಕ್ಯಾಬಿನೆಟ್ ಹೋಗುತ್ತೆ, ಅಪ್ರೂವ್ ಮಾಡ್ತಾರೆ, ನಮ್ಮಲ್ಲಿ ಫೇರ್ ಇನ್ಕ್ರೀಸ್ ಮಾಡ್ತಾರೆ. ಯಾರು ಕೊಡೋದಲ್ಲ? ಇನ್ಎಫಿಷಿಯನ್ಸಿ ಯಾಕೆ ಟಾಲರೇಟ್ ಮಾಡ್ತಾರೆ? ಭ್ರಷ್ಟಾಚಾರ ಎಷ್ಟು ಜಾಸ್ತಿ ಆಗಿಬಿಟ್ಟಿದೆ. ಇದು ಅಪ್ರೂವಲ್ ತೊಗೊಳಕ್ಕೆ 200 ರೂಪಾಯಿ, 250 ರೂಪಾಯಿ ಸ್ಕ್ವೇರ್ ಫುಟ್ ಕೇಳ್ತಾರಂತೆ. BDAಗೆ ಹೋದರೆ 12-13 ಡೆಸ್ಕಲ್ಲಿ ದುಡ್ಡು ಕೊಡಬೇಕಂತೆ. ಆ ಕಾರ್ಪೊರೇಷನ್ ಹೋದರೆ ಎಲ್ಲರಿಗೂ ದುಡ್ಡು ಕೊಡಬೇಕು. ಜಾಸ್ತಿ ಆಗಿಬಿಟ್ಟಿದೆ. ಬೊಮ್ಮೆಗೆಲ್ಲ ಬೈದರು. ಬೊಮ್ಮೆಗಿಂತ 100% ಜಾಸ್ತಿ % ಮಾಡ್ತಾರೆ. ಈ ದುಡ್ಡು ಎಲ್ಲೋಗುತ್ತೆ? ಯಾರಿಗೆ ಹೋಗುತ್ತೆ? ನಮ್ಮ ಸಿದ್ದರಾಮಯ್ಯ ಭಾಳ ಒಳ್ಳೆ ಚೀಫ್ ಮಿನಿಸ್ಟರು. ಅವ್ರು ಹಿಂದಿ ಚೀಫಿಂದ ಭಾಳ ಕೆಲಸ ಮಾಡಿದ್ದಾರೆ. ಅವರು ಒಳ್ಳೆ ಟಾಲ್ ಲೀಡರು. ಎಲ್ಲ ಗ್ರಾಸ್ರೂಟಿಂದ ಬಂದಿದ್ದಾರೆ. ಅವರೇ ಬಂದಿದ್ದಾರೆ. ಸೋಷಿಯಲ್ ಸೆಕ್ಟರ್ ಎಲ್ಲ ಮಾಡಿದ್ದಾರೆ. ಸೋಷಲಿಸ್ಟ್ ಅಂತ ಹೇಳ್ತಾರೆ ಅವರು. ಏನು ಮಾಡ್ತಾ ಇದ್ದಾರೆ ಇವಾಗ? ಯಾಕೆ ಅವ್ರು ಮಾಡ್ತಾ ಇಲ್ಲ? ಅವ್ರು ನಂಬಿಟ್ಟೆಲ್ಲ ಜನರು ಚೀಫ್ ಮಿನಿಸ್ಟರ್ ಮಾಡಿದ್ರು, ವೋಟ್ ಮಾಡಿದ್ರು. ನಮಗೇನು ಸಿಕ್ಕಿದೆ ಕರ್ನಾಟಕದಲ್ಲಿ? ಒಂದೇನೋ ಗ್ಯಾರಂಟಿ 60,000 ಕೋಟಿ ಹೋಯ್ತು. 1 ಲಕ್ಷ ಕೋಟಿ ಸಬ್ಸಿಡಿ ಕೊಡ್ತಾರೆ. ಆದರೆ ಅಷ್ಟು ಬಡವರಲ್ಲ ಕನ್ನಡಿಗರು. ಕನ್ನಡಿಗರಿಗೆ ತಾಯಿಗೆ ಕೇಳಿ ಏನು ಬೇಕಂತ. ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಷನ್, ಶಿಕ್ಷಣ ಬೇಕು, ಕೆಲಸ ಬೇಕು. ಎಲ್ಲಿದೆ ಕೆಲಸ? 2 ವರ್ಷದಲ್ಲಿ ಏನು ಕೆಲಸ ನಮ್ಮ ಮಕ್ಕಳಿಗೆ ಸಿಕ್ಕಿದೆ? ನಮ್ಮ ಯುವಕರಿಗೆ ಏನು ಸಿಕ್ಕಿದೆ? ಎಲ್ಲಿದೆ ಕೆಲಸ? IT ಕಂಪ್ನಿಯಿಂದ ಕೆಲಸ ಸಿಕ್ಕತ್ತೆ. ಇವಾಗ ಈ ಥರ ಕಂಪ್ನಿ ಬ್ಲ್ಯಾಕ್ ಬುಕ್ ಎಲ್ಲ ಹುಟ್ಟೋಗ್ಬಿಟ್ರೆ ಯಾರು ಬರ್ತಾರೆ ಮೊದಲು? ಆ ರೋಡ್ 8 ಲಕ್ಷ ಜನ ಕೆಲಸ ಮಾಡ್ತಾರೆ. ಆ ಥರ ರಸ್ತೆ ಎಲ್ಲೂ ಇಲ್ಲ. ವಿಶ್ವದಲ್ಲೇ ಇಲ್ಲ, ಬೆಂಗಳೂರಲ್ಲೇ ಇಲ್ಲ, ಬೇರೆ ಊರಲ್ಲೂ ಇಲ್ಲ. ಅಲ್ಲಿ ಬೆಂಗಳೂರು 10 ಲಕ್ಷ ಕೋಟಿ ಬೆಂಗಳೂರು ಸರ್ವಿಸ್ ಎಕ್ಸ್ಪೋರ್ಟ್ ಮಾಡ್ತಾರೆ. 10 ಲಕ್ಷ ಕೋಟಿ ರೀ. ಯಾವ ಊರಲ್ಲೂ ಬಾಂಬೆ ಎಲ್ಲೂ ಇಲ್ಲ. ಇವಾಗ 20 ಕೋಟಿ ಸ್ಕ್ವೇರ್ ಫೀಟು ಗ್ರೇಡ್ A ಆಫೀಸ್ ಸ್ಪೇಸ್ ಇದೆ. ರಿಯಲ್ ಎಸ್ಟೇಟ್ 10 ಜನ ಬಿಲಿಯನರ್ಸ್ ಆಗಿದ್ದಾರೆ. ನಿಮಗೆಲ್ಲ ಹೇಳ್ತೀನಿ. ಆ ಪ್ರೆಸ್ಟೀಜಲ್ಲಿದ್ದಾರೆ, ಶೋಭಾಲಿದ್ದಾರೆ, ಆ ಜೀತು ಅವರಿದ್ದಾರೆ, ನಮ್ಮದು ಬ್ರಿಗೇಡ್ ಇದ್ದಾರೆ, ಮತ್ತು ಬೇರೆಯವರೆಲ್ಲ ಆ ಸತ್ವ ಇದ್ದಾರೆ. ಎಲ್ಲರೂ ಬಿಲಿಯನರ್ಸ್ ಆಗಿದ್ದಾರೆ ಬೆಂಗಳೂರಿಂದ. ಏನು ಮಾಡಿದ್ದಾರೆ ಬೆಂಗಳೂರಿಗೆ? ಆ ಒಂದು ರಸ್ತೆ ಮಾಡೋಕ್ಕಾಗಲ್ವಾ? ಸರ್ಕಾರಕ್ಕೆ ಹೋಗ್ಬಿಟ್ಟು ಮಾತಾಡೋಕ್ಕಾಗಲ್ವಾ? ಅಲ್ಲೋಗಿ ಮಾಡಬೇಕು. ಎಲ್ಲರೂ ಜನರಿಗೆಲ್ಲ ಬಂದುಬಿಟ್ಟು ಪ್ರೊಟೆಸ್ಟ್ ಮಾಡಬೇಕಾ? ನಾವು ಆ ರೋಡೆಲ್ಲ ಪ್ರೊಟೆಸ್ಟ್ ಮಾಡಿ ಗಡ್ಡ ಮಾಡಬೇಕಾ? ಅದು ಬೇಕಾ ನಿಮಗೆ? ಇಲ್ಲಿ ಸರ್ಕಾರಕ್ಕೇನು ಮಾನೆ ಮರ್ಯಾದಿಲ್ವನ್ರಿ? ಇದು ಅಷ್ಟು ಮಾಡೋಕ್ಕಾಗಲ್ಲ. ಇದನ್ನು ಪಾಟೋಳೋದು ಜಾಸ್ತಿನ. ನಮ್ಮ DK ಶಿವಕುಮಾರ್ ಬಂದರು, ಪ್ರೊಟೆಸ್ಟ್ ಮಾಡಿ. ನಾನು ಸಿಕ್ಕಿದೆ ಅವ್ರಿಗೆ, ಹೇಳಿದೆ ಸರ್ ಇದೆಲ್ಲ ಮಾಡಿ ನಾನು ನೋಡ್ತೀನಪ್ಪ ಅಂತ ಹೇಳಿದ್ರು. ಒಳ್ಳೆಯವರು. ಅದೇನಾಯ್ತು? ಏನೂ ಆಗಿಲ್ಲ. ಅಟೆನ್ಷನ್ ಸ್ಪ್ಯಾನೇ ಕಮ್ಮಿ. ಅವ್ರೇನು DK ಶಿವಕುಮಾರ್ ಬಂದಾಗ ನಾವೆಲ್ಲ ಹೇಳಿದ್ವಿ, ಸ್ಟ್ರಾಂಗ್ ಮಿನಿಸ್ಟರು, ಕೆಲಸ ಮಾಡ್ತಾರೆ, ಇವೆಲ್ಲ ಯಾರೋ ಕಳ್ಳರು ಕೆಲಸ ಮಾಡದೆ ಹೊಡಿತಾರೆ ಅವ್ರಿಗೆ ಅಂತ. ಅಲ್ಲ ರೀ, ಸ್ಟ್ರೀಟ್ ಕ್ಲೀನ್ ಮಾಡೋಕ್ಕಾಗಲ್ವನ್ರಿ? ದಬ್ರಿಸಿದೆ ರೀ. ನೀನು ಹೋಗ್ಬಿಟ್ಟು ನೋಡಿ, ಅಲ್ಲಿ ನೀವು ಹೋಗ್ಬಿಟ್ಟೆಲ್ಲ ಫಿಲ್ಮ್ ಮಾಡಿ ನೋಡಿ. ದಬ್ರಿಸು ಅಲ್ಲಿ ಫುಟ್ಪಾತ್ ಥರ ಅಲ್ಲ, ಎನ್ಕ್ರೋಚ್ಮೆಂಟ್ ಕ್ಲೀನ್ ಮಾಡಿ. ಇವಾಗ 5 ಕಾರ್ಪೊರೇಷನ್ ಆಗಿದೆ. ಇವಾಗ ಹೊಸ ಕಾರ್ಪೊರೇಷನ್ ಕಮಿಷನರ್ ಬಂದೆ ಮಾಡ್ತಾ ಇದ್ದಾರೆ. ಮಹೇಶ್ವರ್ ರಾವ್ ಇನ್ಸ್ಪೆಕ್ಷನ್ಲ್ಲ ಮಾಡಿದ್ರು. ಅವ್ರಿಗೆ ತಾಕತ್ತು ಕೊಡಬೇಕು, ಸ್ಟ್ರೆಂತ್ ಕೊಡಬೇಕು. ಮಹೇಶ್ವರ್ ಒಳ್ಳೆಯವರು. ಅವರು ಡೆಲ್ಲಿಯಿಂದ ಬಂದಿದ್ದಾರೆ. ಇವಾಗ ಮೆಟ್ರೋನು ಅಷ್ಟೇ. ಯಾವಾಗ ಮೆಟ್ರೋ ಕಂಪ್ಲೀಟ್ ಆಗುತ್ತೆ? ಮೆಟ್ರೋ ದಿನಾಗಲೂ ಆ ಕಡೆ ಹೋದರೆ ಕೆಲಸನೇ ಆಗ್ತಾಯಿಲ್ಲ, ಯಾರೂ ಕೆಲಸ ಮಾಡ್ತಾಯಿಲ್ಲ. ಇವಾಗ ಇದು ಫಿನಿಷಿಂಗ್ ಡೇಟು 3 ವರ್ಷ 4 ವರ್ಷ ಜಾಸ್ತಿ ಆಗಿದ್ರೆ ಪೆನಾಲ್ಟಿ ಮಾಡೋದು ಬೇಡವಾ? ನಾವೆಲ್ಲ ಸಾಯ್ಬೇಕಾ ಇಲ್ಲಿ?
2 ಗಂಟೆ 3 ಗಂಟೆ ಅಲ್ಲಿ ಮಕ್ಕಳು, ನಮ್ಮ ಮಕ್ಕಳು ಶಾಲೆ ಹೋಗೋ ಮಕ್ಕಳು 2 ಗಂಟೆ 3 ಗಂಟೆ ಬಸ್ಸಲ್ಲಿ ಕೂತ್ಕೊಂಡ್ಬಿಟ್ಟು ಫಿಲ್ಮ್ ಮಾಡಿ ಹೇಳ್ತಾರೆ ನಾವು ಏನು ಮಾಡಬೇಕು. ನಮ್ಮ ಮಕ್ಕಳಿಗೆ ಈ ಥರ ತಾಪತ್ರೆ ಕೊಟ್ಟರೆ ಯಾರು ಏನು ಮಾಡೋಕ್ಕಾಗುತ್ತೆ? ಏನ್ರಿ ಇದು? ಈ ಥರ ಓಡಿಸೋದು ಒಂದು ಊರು, ಈ ಥರ ಮಾಡ್ದ ಸರ್ಕಾರ. 2 ವರ್ಷ ಆಯ್ತು ಇವರು ಬಂದುಬಿಟ್ಟು. ಇವರೇನು ಇಲ್ಲ ಬಿ ಜೆ ಪಿ ಮಾಡಿದೆ, ಬಿ ಜೆ ಪಿನೂ ಅದೇ, ಕಾಂಗ್ರೆಸ್ ಮಾಡ್ದು ಹೇಳ್ತಾರೆ. ಎಲ್ಲರೂ ಒಂದೇ, ದುಡ್ಡು ಮಾಡಿ ಎಲ್ಲರೂ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾರೆ. ಅವ್ರು ನೋಡಿ ನೆಟ್ವರ್ಕ್ ಸ್ಟೇಟ್ಮೆಂಟ್ ನೋಡಿ ಎಷ್ಟಿದೆ ಅಂತ. 5 ವರ್ಷದಿಂದ ನೋಡಿ, 10 ವರ್ಷದಿಂದ ನೋಡಿ. ನಮ್ಮ ಖಾರ್ಗೆ ಅವರು ಡೆಲ್ಲಿಯಿಂದ ಬರಬೇಕು, ಅವರು ಹೇಳಬೇಕು. ಖಾರ್ಗೆ ಅವ್ರು ಯಾವಾಗಲೂ ಮೋದಿ ಮೇಲೆ ಪ್ರೊಟೆಸ್ಟ್ ಮಾಡ್ತಾರೆ. ಅವ್ರು ಹೇಳಬೇಕು ಇವ್ರಿಗೆ ಸಿದ್ದರಾಮಯ್ಯ ಕೆಲಸ ಮಾಡಿ ಅಂತ. ಪ್ರಿಯಾಂಕ್ ಖಾರ್ಗೆ ಜನರ ಹತ್ರ ನಿಂತ್ಕೊಂಡ್ಬಿಟ್ಟು ಮಾಡಬೇಕು. ಅವ್ರು ನಮ್ಮ ಮಿನಿಸ್ಟರು. ಪ್ರಿಯಾಂಕ್ ಖಾರ್ಗೆ ಅವರು ಹಿಂದಿನ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲಿವೇಟ್ ಪ್ರೋಗ್ರಾಮ್ ಮಾಡಿಬಿಟ್ಟು ಎಲ್ಲ ಕೆಲಸ. ಈ ಸಲ ಏನು ಮಾಡಿದಾರೋ ನಮ್ಗೆ ಗೊತ್ತಿಲ್ಲ. ನೋಡಿ ನಾವು ಏನು ಮಾಡ್ಬೇಕು ಹೇಳಿ.